ಶ್ರೀ ಸದ್ಗುರುನಾಥ ಲೀಲಾಮೃತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 55. ಗುರು ಸಾನ್ನಿಧ್ಯದ ವಿಶೇಷ. ಗುರುನಾಥರೊಂದಿಗೆ ಅನೇಕ ಜನ ಭಕ್ತರು ಒಮ್ಮೆ ನಂಜನಗೂಡಿನ ನಂಜುಂಡೇಶ್ವರನನ್ನು ನೋಡಲು ಕಾರುಗಳಲ್ಲಿ ಹೊರಟರಂತೆ. ನಂಜುಂಡನಿಗೆ ಅರ್ಪಿಸಲು ಎಳನೀರು, ಹೂವು, ಹಣ್ಣು ಹೀಗೆ ಎಲ್ಲ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆಗೆದುಕೊಂಡಿದ್ದರು. ಗುರುನಾಥರಿಗೋ ವಿಶ್ವ ಬಾಂಧವ್ಯ. ನಂಜನಗೂಡನ್ನು ಸರಿ ಸಮಯದಲ್ಲಿ ತಲುಪುತ್ತೇವೆಯೋ ಇಲ್ಲವೋ, ಇಷ್ಟು ಹೊತ್ತಿನ ಮೇಲೆ ನಂಜುಂಡೇಶ್ವರ ದೇವಾಲಯದ ಬಾಗಿಲು ತೆರೆದಿರುತ್ತದೆಯಾ ಎಂಬೆಲ್ಲ ಚಿಂತೆ ಗುರುನಾಥರ ಜೊತೆಗಿರುವ ಕೆಲವು ಭಕ್ತರದಾಗಿತ್ತು. ಗುರುಮನ ಮಾಡಿದರೆ ಆಗದ ಕಾರ್ಯ ಯಾವುದಿದೆ? ಆ ಭಾವನೆ ಮತ್ತೆ ಕೆಲವು ಭಕ್ತರಲ್ಲಿ. ಗುರುನಾಥರ ಭಕ್ತರದ್ದು ಇದೇ ವಿಶೇಷ. ಸರಿಸುಮಾರು ರಾತ್ರಿ 11 ಗಂಟೆಯಾಗಿದೆ. ಕಾರುಗಳು ನಂಜನಗೂಡಿನ ಕಡೆ ಓಡುತ್ತಿವೆ. ನಂಜನಗೂಡು ಇನ್ನು 3-4 ಮೈಲು ದೂರವಿರುವಾಗ ಇವರ ಕಾರಿನ ಮತ್ತೊಬ್ಬ ವಿಚಿತ್ರ ವ್ಯಕ್ತಿ ಬರುತ್ತಾರೆ. ಗುರುನಾಥರು ಎಲ್ಲರಿಗೂ ನಂಜನಗೂಡು ಇನ್ನು 3-4 ಮೈಲಿ ದೂರವಿರುವಾಗ ಇವರ ಕಾರಿನ ಮುಂದೆ ಮತ್ತೊಬ್ಬ ವಿಚಿತ್ರ ವ್ಯಕ್ತಿ ಬರುತ್ತಾರೆ. ಗುರುನಾಥರು ಎಲ್ಲರಿಗೂ ಕಾರನ್ನು ನಿಲ್ಲಿಸಲು ಹೇಳಿದರಂತೆ. ತಮ್ಮ ಶಿಷ್ಯರನ್ನು ಕುರಿತು, ನೀವು ತಂದಿರುವ ಹೂವು, ಹಣ್ಣು, ಎಳನೀರು ವಸ್ತುಗಳನ್ನೆಲ್ಲ ಈ ವೃದ್ಧರಿಗೆ ಕೊಡಿ, ಭಕ್ತಿಯಿಂದ ನಮಸ್ಕರಿಸಿ ಎಂದರು. ಗುರುನಾಥರೆಂದ ಮೇಲೆ ಕೇಳಬೇಕೇ? ಎಲ್ಲ ಶಿಷ್ಯರು ಭಕ್ತ ಭಾವದಿಂದ ಎಲ್ಲವನ್ನೂ ಸಮರ್ಪಿಸಿ ಅಡ್ಡಬಿದ್ದರು. ಇದನ್ನೆಲ್ಲ ಸ್ವೀಕರಿಸಿ ಪ್ರಸನ್ನ ಚಿತ್ತನಾದ ಆ ವ್ಯಕ್ತಿ ಅಲ್ಲಿಂದ ಕದಲಿದರು. ಕತ್ತಲೆಯಲ್ಲಿ ಕಣ್ಮರೆಯಾದರು. ಎಲ್ಲರೂ ಕಾರನ್ನು ವಾಪಸ್ಸು ತಿರುಗಿಸಿ ಊರ ಕಡೆ ನಡೆಯಿರಿ ಎಂದರು ಗುರುಗಳು. ಕಾರುಗಳೆಲ್ಲ ಹಿಂತಿರುಗಿ ಪ್ರಯಾಣಿಸತೊಡಗಿದವು. ಸ್ವಲ್ಪ ದೂರ ಹೋದ ನಂತರ ಒಬ್ಬರು ಮನದಲ್ಲಿ ಈ ರೀತಿ ಯೋಚಿಸಿ, ಗುರುಗಳೇ, ಇಷ್ಟು ಹತ್ತಿರ ಬಂದು ನಂಜುಂಡೇಶ್ವರನನ್ನು ದೇವಾಲಯವನ್ನು ನೋಡದೆ ವಾಪಸ್ಸು ಬಂದು ಬಿಟ್ಟವಲ್ಲ ಎಂದರಂತೆ. ಗುರುಗಳು ಗಂಭೀರವಾಗಿ, ಈಗ ನೀವು ನೋಡಿದ್ದು ಯಾರನ್ನು? ನೀವೆಲ್ಲ ಹೂವು, ಹಣ್ಣು, ಎಳನೀರು ನೀಡಿ ನಮಸ್ಕರಿಸಿದ್ದು ಯಾರಿಗೆ? ಸಾಕ್ಷಾತ್ ನಂಜುಂಡೇಶ್ವರನೇ ನಿಮಗೆ ಈ ಸಮಯದಲ್ಲಿ ಬಂದು ದರ್ಶನ ನೀಡಿದ ಕಣ್ರಯ್ಯ ಎಂದಾಗ ಗುರು ಸಾಮರ್ಥ್ಯ, ಗುರುಕರುಣೆ ತಮ್ಮ ಅದೃಷ್ಟಕ್ಕೆ ಎಲ್ಲಾ ಸಂತಸಪಟ್ಟರಂತೆ. ನಾವಾದರೆ ಬರೀ ಕಲ್ಲಿನ ದೇಗುಲ, ಶಿವಲಿಂಗವನ್ನು ಮಾತ್ರ ನೋಡಿ ಬಂದು ಬಿಡುತ್ತಿದ್ದೆವೇನು? ಗುರುನಾಥರು ಆ ಶಿವನನ್ನೇ ದರ್ಶನ ಮಾಡಿಸಿದ್ದರು. ಇದೇ ಅಲ್ಲವೇ ಗುರು ಸಾನ್ನಿಧ್ಯ? ಗುರು ನಮಗರಿವಾದರೆ. ಗುರುನಾಥರ ನಿರಂತರ ಸತ್ಸಂಗದಲ್ಲಿದ್ದ ಭಕ್ತರೊಬ್ಬರು ಗುರುನಾಥರ ಬಗೆಗೆ ಚಿಂತಿಸುವುದು ಈ ರೀತಿಯಲ್ಲಿ: ಗುರು ಸುಲಭ ಸಾಧ್ಯನಲ್ಲ. ಅಪಾರಂಪಾರನಾದ ಆತನನ್ನು ನಾವು ಅರಿತಿದ್ದೇವೆ, ಹಿಡಿದುಕೊಂಡಿದ್ದೇವೆ ಎನ್ನುವುದೇ ಒಂದು ದೊಡ್ಡ ಮೂಢತನ. ಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಜನಿಸಿ ಗೋಕುಲದಲ್ಲಿ ಬೆಳೆದು ಮಥುರೆಯಲ್ಲಿ ಬಾಳಿದ. ಆತನೊಂದಿಗಿದ್ದ ಕೋಟ್ಯಾಂತರ ಜನರಲ್ಲಿ ಅದೆಷ್ಟು ಜನರಿಗೆ ಆತ ಪರಮಾತ್ಮನೆಂಬ ಅರಿವು ಬಂದಿತ್ತು? ಸದ್ಗುರುನಾಥರು ಹೀಗೆಯೇ ಆ ಕಪಟ ನಾಟಕ ಸೂತ್ರಧಾರಿ ಮಾಯಾಜಾಲವನ್ನು ಬೀಸಿ ತನ್ನನ್ನು ಸಾಮಾನ್ಯರು ಅರಿಯದಂತೆ ಮಂಕು ಹಿಡಿಸಿದ್ದನೋ, ಅಥವಾ ಸುತ್ತಮುತ್ತಲಿನವರ ಕರ್ಮ ಕಳೆದಿರಲಿಲ್ಲವೋ, ಅಥವಾ ಅವರು ಕೃಷ್ಣನ ಮಟ್ಟಕ್ಕೆ ಏರಲಾಗದವರಾಗಿದ್ದು ಕೃಷ್ಣನನ್ನು ತಮ್ಮ ಮಟ್ಟಕ್ಕಿಳಿಸಿಕೊಂಡು ಸಾಮಾನ್ಯ ಮಾನವರಂತೆ ಕಂಡರೋ? ಇಲ್ಲಿಯೂ ಗುರುನಾಥರನ್ನು ಅರಿತವರೇ ವಿರಳ. ಬಹಳಷ್ಟು ಜನ ಅವರು ಎಲ್ಲರಂತೆ ಬಹು ಸಹಜ ಮನುಷ್ಯರಂತೆ ಸುಮ್ಮನಿದ್ದು ಬಿಟ್ಟರು. ಎಲ್ಲೋ ಕೆಲವರಿಗೆ ಭಗವಂತನ ಅವತಾರವೇ ಇವರೆಂಬ ಭಾವ ಬಂದರೂ ಸಾಮಾನ್ಯವಾದ ಮಾಯೆಯ ಮುಸುಕಿಗೆ ಒಳಗಾದರೋ, ಅಥವಾ ಕರ್ಮ ಅವರದಿನ್ನೂ ಬಾಕಿ ಉಳಿದಿತ್ತೋ ಹತ್ತಿರ ಬಂದು ದೂರ ನಿಂತಿರಬಹುದು. ಬೆರಳೆಣಿಕೆಯವರಿಗೆ ಅಗ್ನಿಸ್ವರೂಪದ ಗುರುನಾಥರು ಆ ಭಕ್ತರ ಕರ್ಮಗಳನ್ನು ದಹಿಸಿ ಪುನೀತ ಮಾಡಿ ಉದ್ಧರಿಸಿದ್ದಾರೆ. ಈ ಎಲ್ಲ ದೊಡ್ಡ ವಿಚಾರಗಳು ಒಂದೆಡೆಯಿದ್ದರೂ ದರ್ಶನ, ಸ್ಪರ್ಶ, ಸಹವಾಸ, ಕರುಣಾದೃಷ್ಟಿ, ಸತ್ಸಂಗಗಳು ಗುರುನಾಥರಿಂದ ಪಡೆದ ನಾವೆಲ್ಲ ಅಷ್ಟರ ಮಟ್ಟಿಗೆ ಧನ್ಯರೆಂಬ ಸಮಾಧಾನ ಒಂದೇ ನಮಗೆ ಬೇಕಿರುವುದು ಎನ್ನುತ್ತಾರೆ. ಪ್ರಿಯ ಸತ್ಸಂಗಿ ಮಹಾನುಭಾವರೇ, ಈ ಎಲ್ಲ ದೊಡ್ಡ ವಿಚಾರಗಳು
ಒಂದೆಡೆ ಇದ್ದರೂ ದರ್ಶನ, ಸ್ಪರ್ಶ, ಸಹವಾಸ, ಕರುಣಾ ದೃಷ್ಟಿ, ಸತ್ಸಂಗಗಳು ಗುರುನಾಥರಿಂದ ಪಡೆದ ನಾವೆಲ್ಲ ಅಷ್ಟರ ಮಟ್ಟಿಗೆ ಧನ್ಯರೆಂಬ ಸಮಾಧಾನ ಒಂದೇ ನಮಗೆ ಬೇಕಿರುವುದು ಎನ್ನುತ್ತಾರೆ. ಪ್ರಿಯ ಸತ್ಸಂಗಿ ಮಹಾನುಭಾವರೇ, ಗುರುನಾಥರ ವಿಚಾರ ಒಂದಕ್ಕಿಂತ ಒಂದು ಮಿಗಿಲಾದ ವಿಷಯಗಳನ್ನೇ ಬಿಚ್ಚಿಡುತ್ತಿದೆ. ಅವರನ್ನು ಅಂದು ಕಾಣಲಾಗದವರಿಗೂ ಈ ಸತ್ಸಂಗ ಕಿಂಚಿತ್ತಾದರೂ ಮಾರ್ಗದರ್ಶಿಸಿದರೆ ನಿತ್ಯ ಸತ್ಸಂಗ ಸಾರ್ಥಕ. ನಾಳೆಯೂ ನಮ್ಮೊಂದಿಗಿರುವಿರಲ್ಲ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.